ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ದಟ್ ಈ ಒಂದು ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿದ್ದೀರಾ. ಸೊ ನನ್ನ ಒಂದು ರೀಸೆಂಟ್ ಶಾಪ್ ನಾನು ಆಲ್ರೆಡಿ ನಿಮಗೆ ಹೇಳಿರೋ ಥರ ಮೀಶೋದಲ್ಲೇ ಜಾಸ್ತಿ ನಾನು ಶಾಪ್ ಮಾಡೋದು. ಬಿಕಾಸ್ ಅದು ಕ್ವಾಲಿಟಿ ವೈಸ್ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ, ರೇಟ್ ಕೂಡ ರೀಸನಬಲ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ದಟ್ ಇನ್ನೂ ಯಾಕೆ ಲೇಟ್ ಮಾಡೋದು, ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ರೀಸೆಂಟಾಗಿ ನಾನು ಇಷ್ಟು ಶಾಪ್ ಮಾಡಿದ್ದೀನಿ, ಇನ್ನೂ ಒಂದು 2-3 ಇದೆ, ಇಟ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ, ನಾನು ಯಾವುದ್ಯಾವ್ದ್ರಲ್ಲಿ ತರಿಸಿದೆ ಮತ್ತು ಆಫ್ಲೈನಲ್ಲಿ 1-2 ಪ್ರಾಡಕ್ಟ್ಸ್ ತರಿಸಿದ್ದೀನಿ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಇದು ಮೀಶೋಯಿಂದನೇ ತರಿಸಿದ್ದು. ಇದು ಹೇರ್ ಸ್ಟೈಲ್ ಮಾಡುವಂತಾಗ ಯೂಸ್ ಆಗುತ್ತೆ ಈ ಕ್ಲಿಪ್ಸು. ಬಟ್ ನನಗೆ ತುಂಬ ಡಿಸಪಾಯಿಂಟ್ ಆಯಿತು, ಬಿಕಾಸ್ ಪುಟಾಣಿದು ಬಂದಿದೆ, ಅದು ಏನಕ್ಕೂ ಯೂಸ್ ಆಗಲ್ಲ ಅಂತ ಅನ್ನಿಸ್ತು. ನಾನು ಯೂಸ್ ಮಾಡಿ ನೋಡಿದೆ, ನನಗೇನೋ ಇಷ್ಟ ಆಗಿಲ್ಲ. ನಾನು ಇದಕ್ಕೆ ಬಂದು ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ 100 ರೂಪೀಸ್ ಏನೋ ಕೊಟ್ಟೆ. ಇಷ್ಟು ಒಂದು ಎಷ್ಟು ಬರುತ್ತೆ ಅಂದರೆ 50 ಬರುತ್ತೆ. 50 ಆ್ಯಂಡ್ 45 mm ಅಂದರೆ 2 ಇಂಚ್ ಬರುತ್ತೆ. ಇದು 50 ಇದೆಯಲ್ಲಿ ಹೋಗುತ್ತಲ್ಲ, ಕೌಂಟ್ ಮಾಡೋಕ್ಕಾಗಲ್ಲ. ಬಟ್ ನನಗೇನು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಕೌಂಟ್ ಮಾಡಲ್ಲ. ದೆನ್ ಸೆಕೆಂಡ್ ಪ್ರಾಡಕ್ಟ್ ಬಂದು ರಾನ್ಸಿಲ್ದು ಲಿಪ್ ಗ್ಲೌಸ್ ಅಂತ ತರಿಸ್ಕೊಂಡೆ. ಆ್ಯಕ್ಚುಲಿ ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೂಡ ತರಿಸ್ಕೊಂಡೆ, ನೀವು ನೋಡ್ತಿರ್ಬೋದು. ಬಟ್ ನನಗೇನೋ ನಾನು ಒಂದ್ಸಲ ಯೂಸ್ ಮಾಡಿದೆ, ಲಿಪ್ ಗ್ಲೌಸ್ ಅಂತ ಅನ್ನಿಸ್ಲಿಲ್ಲ. ನನಗೇನಂತಂದರೆ ನಂದು ಲಿಪ್ ಬಾಮ್ ಇದೆಯಲ್ಲ, ಸ್ವಿಸ್ ಬ್ಯೂಟಿ ಲಿಪ್ ಬಾಮ್ ನಾನು ಯೂಸ್ ಮಾಡೋದು. ಸೊ ಅದನ್ನು ಲಿಪ್ಸ್ಟಿಕ್ ಮೇಲೆ ಅಪ್ಲೈ ಮಾಡಿದ್ರೆ ಯಾವ ಥರ ಗ್ಲಾಸಿ ಲುಕ್ ಕೊಡುತ್ತೆ, ಇದೇ ಬೆಟರ್ ಅಂತ ಅನಿಸುತ್ತೆ. ಬಟ್ ಇದು ನನಗೆ ಗ್ಲಾಸಿ ಲುಕ್ ಅಂತ ಅನ್ನಿಸ್ಲಿಲ್ಲ, ವೇಸ್ಟ್ ಆಫ್ ಮನಿ ಅಂತ ಅನಿಸ್ತು. ಅದ್ರ ಬೇರೆ ನನಗೆ ಕಾರ್ಡ್ ಬೇರೆ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿ ವಿನ್ ಆಗಿ ಅಂತ ಹೇಳ್ಬಿಟ್ಟು. ಅದೇ ಇದರಿಂದ ಒಂದು ಕಾರ್ಡು, ಇದು ಕೂಡ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿ ತರಿಸ್ಕೊಂಡು. ಇದಕ್ಕೆ ಐ ಥಿಂಕ್ 300 ಸಮಥಿಂಗ್ ಕೊಟ್ಟೆ. ಇದಕ್ಕೆ 300 ಸಮಥಿಂಗ್ ನಾನು ಕೊಟ್ಟಿದ್ದು, ಬಟ್ ನನಗಿಷ್ಟ ಆಗಲಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕೂಡ ನಾನು ಮೀಶೋಯಿಂದನೇ ತರಿಸಿದ್ದು. 4 ಪಿನ್ಸು. ಇದು ರೇಟ್ ಬಂದು ನಾನು 100 ರೂಪೀಸ್ ಏನೋ ಕೊಟ್ಟೆ. ಇಷ್ಟಕ್ಕೆ 100 ರೂಪೀಸ್ ಕೊಟ್ಟೆ. ಆ್ಯಂಡ್ ಇದರಲ್ಲಿ 100 ಪೀಸಸ್ ಇರುತ್ತೆ ಅಂತ ಹೇಳಿದರೆ ಆಲ್ಮೋಸ್ಟ್ 100 ಪೀಸಸ್ ಇದೆ. ಚೆನ್ನಾಗಿದೆ. ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ, ಬಟ್ ಕ್ವಾಲಿಟಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೇಫ್ಟಿ ಪಿನ್ಸ್. ಇದು ನನಗೆ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು ಅಂತ ತರಿಸ್ಕೊಂಡೆ. ಸೇಫ್ಟಿ ಪಿನ್, ಅದರಲ್ಲಿ ಸೈಜಸ್ ವೇರಿಯಂಟು ತುಂಬ ಚೆನ್ನಾಗಿದೆ. ಮಿಸ್ಟರ್ ಪಿನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಬಿಗ್ ಸೈಜ್ ಕೂಡ ಇದೆ, ಆ್ಯಂಡ್ ನಿಮಗೆ ಸ್ಮಾಲ್ ಸೈಜ್ ಬೇಕು ಅಂತ ಹೇಳಿದ್ರೆ ಸ್ಮಾಲ್ ಕೂಡ ಇದೆ. ಪ್ಯಾಕೇಜ್ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಕೊಟ್ಟಿದ್ದು 185 ರೂಪೀಸ್ ನಾನು ಇದಕ್ಕೆ ಕೊಟ್ಟಿದ್ದು ಬಾಕ್ಸ್ಗೆ. ನಾನು ಈ ಪ್ಯಾಕೇಜಿಂಗ್ ನೋಡಿದ ಬಾಕ್ಸ್ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು. ಚೆನ್ನಾಗಿದೆ, ಇದೇನು ಬೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ಸ್ ಬಂದು ಯು ಪಿನ್ಸ್. ಮೇಕ್ ಓವರ್ ಇರೋವಂಥವ್ರಿಗೆ ಗೊತ್ತಿರುತ್ತೆ. ಈ ಥರ ಯು ಪಿನ್ಸು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದಕ್ಕೆ ನಾನು ಕೊಟ್ಟಿದ್ದು 80 ರೂಪೀಸ್. ನಾನು ಮೀಶೋದಲ್ಲೇ ಬೈ ಮಾಡಿದ್ದೆ, 80 ರೂಪೀಸ್ ಕೊಟ್ಟಿದ್ದು. ಇದರಲ್ಲಿ ಪ್ಯಾಕ್ ಆಫ್ 50 ಇದೆ ಅಂತ ಹೇಳಿದರೆ 50 ಇದೆ. ನನಗೆ ತುಂಬ ಇಷ್ಟ ಆಯಿತು. ಇದು ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದು ಪ್ಯಾಕೇಜಿಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಸೊ ಇದಕ್ಕೆ ನಾನು ಕೊಟ್ಟಿದ್ದು 80 ರೂಪೀಸ್ ಕೊಟ್ಟಿದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಿಂದಿ. ಮೇಕ್ ಓವರ್ ಇರೋರಿಗೆ ಇದು ತುಂಬ ಯೂಸ್ ಆಗುತ್ತೆ, ಅಂದರೆ ನಾರ್ಮಲ್ ಯೂಸ್ಗೆ ಬಿಂದಿ ತುಂಬ ಇಷ್ಟಪಡೋರಿಗೆ ಈ ಬಿಂದಿ ಬುಕ್ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಬಂದು ನಾನು ಕೊಟ್ಟಿದ್ದು 165 ರೂಪೀಸ್, 165 ರೂಪಾಯಿ ಕೊಟ್ಟಿರೋದು. ಇದು ಅರೌಂಡ್ 90-95 ಬಿಂದಿಗಳಿದೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಇದು. ಅಂದರೆ ಲೈಕ್ ವಾಟರ್ ಹಾಕಿದ್ರೂ ಕೂಡ ಅದು ಕಿತ್ಕೊಳ್ಳಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬ ಇಷ್ಟ ಆಯಿತು. ಇದು ಕೂಡ ನಾನು ಮೀಶೋಯಿಂದನೇ ತರಿಸಿದ್ದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೌಂಡಿಗೆ ನಾನು ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ. ಇಷ್ಟು ಪಾಟ್ಸ್ ತರಿಸಿದ್ದೆ. ಇದು ನನಗೆ ಮನೆ ಮುಂದೆ ಹ್ಯಾಂಗಿಂಗ್ ಪಾಟ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಇದಕ್ಕೆ ನಾನು ಕೊಟ್ಟಿದ್ದು, ಇದು ಮೀಶೋದಲ್ಲೇ ನಾನು ತರಿಸಿದ್ದು. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು 168 ರೂಪೀಸ್ ನಾನು ಕೊಟ್ಟಿದ್ದು. ಕಾಣಿಸಲ್ಲ ಅನಿಸುತ್ತೆ ಬಿಕಾಸ್ ಬ್ರೈಟ್ನೆಸ್ ಜಾಸ್ತಿ ಇದೆ. 168 ರೂಪೀಸ್ ಕೊಟ್ಟಿದ್ದು. 5 ಬಂದಿದೆ. ಕಲರ್ಸ್ ಬೇರೆ ಇತ್ತು, ಬಟ್ ಕಲರ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬ್ಲಾಕ್ ಈ ಥರ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇನ್ನು ಯಾವುದೂ ಆರ್ಗನೈಸ್
ಮಾಡಬೇಕು. ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗಿರ್ಬೋದು. ಆ್ಯಂಡ್ ಡೆಲಿವರಿ ಏನಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾನಿರುವಂಥ ಲೊಕೇಶನ್ಗೆ ಒಂದೇ ಪ್ರಾಡಕ್ಟ್ಸ್ ತಂದು ಕೊಡೋಕ್ಕೆ ತುಂಬಾ ಇದು ಮಾಡ್ತಾರೆ ಅಂತ, ಅದಕ್ಕೆ ಬರೋಕ್ಕಾಗಲ್ಲ ಮೇಡಮ್, ಇದಕ್ಕೆ ಬರೋಕ್ಕಾಗಲ್ಲ ಮೇಡಮ್ ಅಂತ. ಬಟ್ ಇಟ್ಸ್ ಓಕೆ, ನಾನು ಮಾತ್ರ ಕಾಲ್ ಮಾಡಿನಾದರೂ ತರಿಸ್ಕೊತೀನಿ. ಮೀಶೋದಲ್ಲೇ ತರಿಸ್ಕೊಂಡಿದ್ದು, ಚೆನ್ನಾಗಿದೆ ಇದು ಪಾಟ್ಸ್ ಎಲ್ಲ. ನೆಕ್ಸ್ಟ್ ಬಂದು ನಾನು ಫಿಲ್ ಮಾಡಿಬಿಟ್ಟಿದ್ದೀನಿ ಆಯಿಲ್ನ. ಇದು ಬಂದಿದ್ದು ಮೊನ್ನೆ ಏನೋ ಬಂತು, ಮತ್ತು ನನಗೆ ಇವತ್ತು ಬೇಕಿತ್ತು ಅಂತ ಹೇಳ್ಬಿಟ್ಟು ಆಯಿಲ್ ಫಿಲ್ ಮಾಡಿಟ್ಟಿದ್ದೀನಿ. ಇದು ಚೆನ್ನಾಗಿದೆ. ನನಗೆ ಈ ಥರ ಇದೆ, ಒಂದು ಬ್ರಷ್ ಕೂಡ ಇದೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನೀವು ಏನಾದರೂ ಫುಲ್ ಆಯಿಲ್ ಹಾಕಬೇಕು ಅಂತ ಹೇಳಿದ್ರೆ ಒಂದು ಪುಟಾಣಿ ಸ್ಪೂನ್ ಆದರೂ ಹಾಕೋಬೋದು. ಇಲ್ಲ ಅಂತಂದರೆ ಇಲ್ಲಿಂದನೇ ಓಪನ್ ಮಾಡಬೇಕಾಗುತ್ತೆ. ಲೆಡ್ಡು ಸ್ವಲ್ಪ ಜಾರ್ತಾ ಇದೆ. ಬಟ್ ನಾನು ಇದಕ್ಕೆ ಕೊಟ್ಟಿದ್ದು, ಇದು ಮೀಶೋದಲ್ಲೇ ತರಿಸಿದ್ದು. ಇದಕ್ಕೆ ನಾನು ಕೊಟ್ಟಿದ್ದು 140 ರುಪೀಸ್. 140 ರುಪೀಸ್ಗೆ ಪರವಾಗಿಲ್ಲ, ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ತರಿಸ್ಕೊಳ್ಳೋದಿದ್ರೆ ಮೀಶೋದಲ್ಲಿ ತರಿಸ್ಕೋಬೋದು. ಆಯಿಲ್ ಜಾರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪ್ಲಾಸ್ಟಿಕ್ ಬಾಟಲ್ಸ್. ಇದು ಗೊತ್ತಿರ್ಬೋದು ನಿಮಗೆ. ಇದು ಆಯಿಲ್ ಅಪ್ಲೈ ಮಾಡಲಿಕ್ಕೆ ಈಸಿ, ರೂಟ್ಗೆಲ್ಲ ಅಪ್ಲೈ ಮಾಡೋಕ್ಕೆ ತುಂಬ ಈಸಿ ಬಾಟಲಲ್ಲಿ. ಇದಕ್ಕೂ ಕೂಡ ನಾನು ಮೀಶೋದಲ್ಲೇ ತರಿಸಿದ್ದು. ಇದು ಆಯಿಲ್ ಸ್ಟೋರ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಎಷ್ಟು ಕೊಟ್ಟಿರೋದು, 3 ಬಾಟಲ್ಸಿಂದ 80 ರುಪೀಸ್ ಅಷ್ಟೇ ನಾನು ಕೊಟ್ಟಿರೋದು. ಅದಕ್ಕೇನು ಡೆಲಿವರಿ ಚಾರ್ಜಸ್ ಇಲ್ಲ, ಏನೂ ಇಲ್ಲ. 80 ರುಪೀಸ್ ನಾನು ಇದು ಮಾಡಿದ್ದು. ಇದು ಒಂದು ಸ್ಪ್ರೇ ಬಾಟಲು. ಇನ್ನು ನಾನು ಯಾವುದೂ ಯೂಸ್ ಮಾಡಿಲ್ಲ. ನಾನು ಯಾವಾಗ ಆಯಿಲ್ ಅಪ್ಲೈ ಮಾಡೋದಂದರೆ, ನಂದು ಹೇರ್ ಕೇರ್ ಸೀಕ್ರೆಟ್ ಏನಿದೆ ಅದನ್ನು ನಾನು ತೋರಿಸಿದಾಗ ಈ ಬಾಟಲ್ಸ್ನ ಯೂಸ್ ಮಾಡಿ ತೋರಿಸ್ತೀನಿ. ಇದೆಲ್ಲ ಆವಾಗ ಗೊತ್ತಾಗುತ್ತೆ. ಇವಾಗ ಓಕೆ, ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೂ ಇದು ಕರೆಕ್ಟ್ ಟೈಮಿಗೆ ಅಂದರೆ ಮೀನ್ಸ್ 2 ಡೇಸ್ ಮುಂಚೆನೇ ಬಂತು ಅನಿಸುತ್ತೆ ಈ ಬಾಟಲ್ಸು. ನನ್ನ ಮನೇಲಿ ಇರಲಿಲ್ಲ, ಹಂಗಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಮ್ಯಾಕ್ ವೈರ್ಲೆಸ್ ಇದು ಮೈಕ್ ತರಿಸಿದೆ ನಾನು, ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಇದ್ರ ಪ್ರೈಸ್ ಬಂದು ಇದ್ರ ಮೇಲೆ ಹಾಕಿರೋ ಅಂಥದ್ದು 5000 ಇದೆ. ಇದ್ರ ಮೇಲೆ ಇಲ್ಲಿ 5000 ಇದೆ. ಬಟ್ ನಾನು ಬೇರೆ ಆನ್ಲೈನಲ್ಲೆಲ್ಲ ಅಂದರೆ ಅಮೆಝಾನೋ ಬೇರೆ ಕಡೆ ಎಲ್ಲ ಅದನ್ನು ನೋಡಿದಾಗ 2000 ಸಮಥಿಂಗ್ ಇತ್ತು. ಬಟ್ ನನಗೆ 700 ರುಪೀಸ್ ಏನೋ ಸಿಕ್ಕಿದ್ದು, ಆಫರಲ್ಲಿ ನನಗೆ ಸಿಕ್ಕಿದ್ದು. ಇದರಲ್ಲಿ ಒಂದು ಪ್ಲಗ್ ಕೊಡ್ತಾರೆ, ಇದು OTG ಕನೆಕ್ಷನ್ಗೋಸ್ಕರ ಕೊಡ್ತಾರೆ. ದೆನ್ ಇದು ಒಂದು ಮೈಕ್ ಕೊಡ್ತಾರೆ, ಅದಕ್ಕೊಂದು ಚಾರ್ಜರ್ ಕೊಡ್ತಾರೆ. ಆ್ಯಂಡ್ ನೀವು ಬೇರೆ ಸೆಲ್ಗೆ ಕನೆಕ್ಟ್ ಮಾಡ್ಕೋಬೇಕು, ಅದನ್ನು OTGಯಲ್ಲಿ ಆಗಲ್ಲ ಅಂದರೆ ಇದು ನನ್ನ ಫೋನಿಗೆ ಕರೆಕ್ಟ್ ಆಗುತ್ತೆ. ಬಿಕಾಸ್ ಸಿ ಪಿನ್ ಇದು ಸಿ ಪಿನ್, ಹಾಗಾಗಿ ನನ್ನ ಫೋನಿಗೆ ಕರೆಕ್ಟ್ ಆಗುತ್ತೆ. ಇದು ಬಂದು ಐಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ದೆನ್ ಇನ್ನೂ ಒಂದು ಕೊಟ್ಟಿದ್ದಾರೆ, ಇದು ಚಾರ್ಜರ್ ಕೇಬಲ್. ಇದರಲ್ಲಿ ಮೆಮೊರಿ ಕಾರ್ಡ್ನ ಇನ್ಸರ್ಟ್ ಕೂಡ ಮಾಡ್ಬೋದು. ಸೊ ದಟ್ ಇದು ಒಂದು ಕೊಟ್ಟಿದ್ದಾರೆ. ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಥರ ಒಂದು ಇದು ಮಾಡಿ ಆರ್ಗನೈಸ್ ಮಾಡಿ ಇದ್ರೊಳಗೆ ಹಾಕ್ಕೊಟ್ಟಿರ್ತಾರೆ. ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮ್ಯಾಕ್ ಕಂಪ್ನಿದಿದು. ಆ್ಯಂಡ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ, ಯಾವ ಥರ ಕನೆಕ್ಟ್ ಮಾಡಬೇಕು, ಆಮೇಲೆ ಐಫೋನ್ಗೆ ಆಗುತ್ತಾ ಇದು, ಐಫೋನಲ್ಲಿ ಯಾವ ಥರ ಕನೆಕ್ಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಚೆನ್ನಾಗಿದೆ, ತೊಗೋಬೋದು. ನನಗೆ 700 ರುಪೀಸಿಗೆ ಸಿಕ್ತು. ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ನೋಡಿ ನೀವು ತೊಗೋಬೋದು, ಆ ಥರ ಏನಿಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಆಲ್ರೆಡಿ ಇದನ್ನ ಅಲ್ಲೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇದೇ ಥರ ಸೇಮ್ ಇಲ್ಲಿ ಯಾವ ಥರ ಇದೆ ಇದೇ ಥರ ಒಂದು ಸ್ಟ್ಯಾಂಡ್ ಬರುತ್ತೆ, ಸೆಲ್ಫಿ ಸ್ಟಿಕ್ ಅಂತ ಹೇಳಿ. ಇದ್ರ ಪ್ರೈಸ್ ನಾನು 400 500 ಏನೋ ಕೊಟ್ಟೆ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅದರಲ್ಲಿ ಬರೀ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಯಾವ ಥರ. ಆ್ಯಂಡ್ ದೆನ್ ಇನ್ನೊಂದು ಏನಂತಂದರೆ ಇದರಲ್ಲಿ ನೀವು ಆಪ್ರೇಟ್ ಮಾಡ್ಕೋಬೋದು. ಇಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಆಪ್ರೇಟ್ ಮಾಡ್ಕೋಬೋದು. ಆನ್ ಆಫು ಮತ್ತು ಫೋಟೋ ಕ್ಲಿಕ್ಕಿಗೆಲ್ಲ ಸೆಲ್ಫಿ ಸ್ಟಿಕ್ಕಲ್ಲಿ ಅದನ್ನು ಕೂಡ ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲೇ ಇಂಗ್ಲೀಷಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಅದರಲ್ಲಿ ಒಂದು ಲೈಟ್ ಕೂಡ ಇದೆ. ನನಗನ್ಸಿದ್ದು ಏನಂತ ಅಂದರೆ ಈ ಲೈಟ್ ಅಷ್ಟು ಬ್ರೈಟಾಗಿಲ್ಲ. ನಾನು ಆ್ಯಕ್ಚುಲಿ ಲೈಟೇ ಆನ್ ಮಾಡಿಲ್ಲ, ಬ್ರೈಟಾಗಿಲ್ಲ ಅಂತ ಅನ್ನಿಸ್ತು. ಅದು ಒಂದು ಇದು ಬಿಟ್ಟರೆ ಕಂಪ್ಲೇಂಟ್ ಬಿಟ್ಟರೆ ಬೇರೆ ಏನು ಕಂಪ್ಲೇಂಟ್ಸ್ ಇಲ್ಲ. ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು 500 ಸಮಥಿಂಗ್ ಏನೋ ಕೊಟ್ಟೆ. ಅದು ಎಷ್ಟು ಕೊಟ್ಟಿದ್ದೀನಿ ಅಂತ ನೆನಪಿಲ್ಲ, ನಾನು ಫೋಟೋ ಕೂಡ ತೊಗೊಂಡಿಲ್ಲ. 500 ಕೊಟ್ಟಿದ್ದೀನಿ. ಆ್ಯಂಡ್ ದೆನ್ ನಾನು ನೆಕ್ಸ್ಟ್ ತರಿಸಿರುವಂಥದ್ದು ಇದು ಬಂದು ನಾನು ಮೇ ಬಿ ಇನ್ಸ್ಟಾಗ್ರಾಮಲ್ಲಿ ತರಿಸಿದ್ದು. ಮೋಸ್ಟ್ ಯೂನಿಕ್ ಆ್ಯಂಡ್ ಪ್ರೀಷಿಯಸ್ ಒಂದು ಶಾಪ್ ಅಂತ ಅನಿಸುತ್ತೆ. ಇದು
ನನಗೆ ಅಷ್ಟು ನೆನಪಿಲ್ಲ, ನಾನು ಹಾಕ್ತೀನಿ ಅಲ್ಲಿ ಯಾವುದ್ರಲ್ಲಿ ತರಿಸಿದ್ದು ಅಂತ ಹೇಳಿ. ಇದು ನನ್ನ ಫೋನ್ ಕೇಸು, ನಂದು ಓಪೋ F19s. ಸೊ ದಟ್ ಫೋನ್ ಕೇಸ್ ಮಾತ್ರ ಅಲ್ಲ, ಇದು ಏನಂತ ಹೇಳಿದ್ರೆ ಇದು ಫಿಂಗರ್ ಪ್ರಿಂಟು. ಇದಂತೂ ಮೋಸ್ಟ್ ಪ್ರೀಷಿಯಸ್ ಅಂತಲೇ ಹೇಳ್ಬೋದು. ಇದು ಒಂದು ಫಿಂಗರ್ ಪ್ರಿಂಟ್ ಇರುವಂಥದ್ದು. ಆ್ಯಂಡ್ ನಾನು ಅವರಿಗೆ ಕಳಿಸಿದೆ ಇದೇ ಥರದ್ದು ಒಂದು ಪಿಕ್ಚರ್ ಬೇಕು, ಆ್ಯಂಡ್ ದೆನ್ ಇಲ್ಲಿ ಟುಗೆದರ್ ಅಂತ ಕೂಡ ಬೇಕು, ಆ್ಯಂಡ್ ಈಗ ಒಂದು ಕವರ್ ಇದೇ ಕಲರಲ್ಲಿ ಬೇಕು ಅಂತ ಹೇಳಿಬಿಟ್ಟು ತರಿಸ್ತಿದ್ದು. ಇದು 300 ರುಪೀಸ್ ಒಂದು ಪೌಚ್ಗಾಗುತ್ತೆ. ದೆನ್ ಅದಾದಮೇಲೆ ಅದಕ್ಕೆ ಡೆಲಿವರಿ ಚಾರ್ಜಸ್ ಅಂತ ಹೇಳಿ 60 ರುಪೀಸ್ ಹಾಕ್ತಾರೆ. ಪರವಾಗಿಲ್ಲ, ನನಗೆ ವರ್ತ್ ಅಂತ ಅನ್ನಿಸ್ತು. ಬಟ್ ಇನ್ನೊಂದೇನಂತ ಹೇಳಿದ್ರೆ, ಇದು ನಾನು ನೋಡಿದ ಥರ ಈ ಒಂದು ಏನಿದೆ ಮೆಟೀರಿಯಲ್ ಈ ಥರ ಜಾಸ್ತಿ ಸ್ವೆಟ್ ಆಗೋವಂಥವ್ರು ಯೂಸ್ ಮಾಡಿದ್ರೆ ಇದು ಕಲರೆಲ್ಲ ಬಿಡುತ್ತೆ. ಹಂಗಾಗಿ ನಾನು ಇನ್ನೂ ಅದನ್ನು ಯೂಸೇ ಮಾಡಿಲ್ಲ, ಯೂಸ್ ಮಾಡೋಕ್ಕೇ ಇಷ್ಟ ಆಗಿಲ್ಲ. ಇನ್ನು ಇಷ್ಟ ಅನ್ನೋದಕ್ಕಿಂತ ಹಾಳಾಗ್ಬಿಟ್ರೆ ಅನ್ನೋ ಭಯಕ್ಕೇ ನಾನು ಯೂಸ್ ಮಾಡಿಲ್ಲ. ನಾನು 360 ರುಪೀಸ್ ಕೊಟ್ಟು ಇದನ್ನು ತರಿಸ್ದೆ. ನಾನು ಮೆನ್ಷನ್ ಮಾಡ್ತೀನಿ ಯಾವುದ್ರಲ್ಲಿ ಅಂತ ಹೇಳಿ. ಅವ್ರು ಕಸ್ಟಮೈಸ್ ಮಾಡ್ತಾರೆ, ಪ್ರತಿಯೊಂದನ್ನು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಬೇಕು ಅಂದರೆ ನೀವು ಮಾಡಿಸ್ಕೋಬೋದು. ನನಗೆ ತುಂಬ ಇಷ್ಟ ಆಗಿದ್ದ ಪ್ರಾಡಕ್ಟ್ಸ್, ಇಷ್ಟು ಪ್ರಾಡಕ್ಟ್ಸಲ್ಲಿ ಮೋಸ್ಟ್ ಪ್ರೀಷಿಯಸ್ ಇದು. ಆ್ಯಂಡ್ ದೆನ್ ಇವಾಗ ನಾನು ಒಂದೆರಡು ಪ್ರಾಡಕ್ಟ್ಸು ಆಫ್ಲೈನಲ್ಲಿ ಕೂಡ ತರಿಸ್ಕೊಂಡಿದ್ದೆ. ಒಂದು ಪಾಂಡ್ಸ್ ನ್ಯಾಚುರಲ್ ಗ್ಲೋ ಫೇಸ್ ಪೌಡರ್. ಇದು ನಾನು ಅಷ್ಟು ಫೇಸ್ ಪೌಡರ್ಸ್ ಎಲ್ಲ ಯೂಸ್ ಮಾಡಲ್ಲ, ಬಿಕಾಸ್ ನಾನು ಸನ್ಸ್ಕ್ರೀನ್ ಒಂದು ಬಿಟ್ಟರೆ ಇನ್ನೇನು ಯೂಸ್ ಮಾಡಲ್ಲ. ದೆನ್ ಇನ್ನೊಂದು ಬ್ಲೂ ಹೆವೆನ್ ಲ್ಯಾಶಸ್ ಟ್ವಿಸ್ಟ್ ಕರ್ಲಿಂಗ್ ಮಸ್ಕರ. ಇದು ಚೆನ್ನಾಗಿದೆ. ಹೀಗೆ ಅಂತ ಹೇಳಿದ್ರೆ ವಾಟರ್ ಪ್ರೂಫ್ ಏನಲ್ಲ ಇದು. ಆ್ಯಕ್ಚುಲಿ ವಾಟರ್ ಪ್ರೂಫ್ ಅಂತ ಮೆನ್ಷನ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲ, ಮೆನ್ಷನ್ ಮಾಡಿಲ್ಲ. ಬಟ್ ನಾನು ತೊಗೋಬೇಕಾದ್ರೆ ಅವ್ರು ಹೇಳಿ ಕೊಟ್ಟಿದ್ದು, ನಾನು ಫಸ್ಟ್ ಟೈಮ್ ಬೇರೆ ಯೂಸ್ ಮಾಡ್ತಿರೋದು, ಅಷ್ಟು ಗೊತ್ತಿರಲಿಲ್ಲ. ಹಾಗಾಗಿ ಮ್ಯಾಮ್ ವಾಟರ್ ಪ್ರೂಫ್ ತೊಗೊಳ್ಳಿ ಅಂತ ಹೇಳಿದ್ರು ಅಂತ ತೊಗೊಬಂದೆ. ಬಟ್ ವಾಟರ್ ಪ್ರೂಫ್ ಏನಲ್ಲ. ಒಂದು ಸ್ವಲ್ಪ ವಾಟರ್ ಬಿತ್ತು ಅಂತಂದ್ರೂ, ಅಥವಾ ನಾನೇನಾದ್ರು ಹತ್ತೆ ಅಂತ ಅಂದರೆ ಮುಗೀತು, ಅದು ಫುಲ್ಲು ಭೂತಗಂಡಂಗೆ ಅನಿಸ್ತೀನಿ. ಅದೆಲ್ಲ ಮರ್ಜ್ ಆಗೋಗುತ್ತೆ. ಬಟ್ ಓಕೆ, ಚೆನ್ನಾಗಿದೆ. ಲ್ಯಾಶಸ್ ಎಲ್ಲ ಒಂದು ರೇಂಜ್ಗೆ ಚೆನ್ನಾಗಿ ಕಾಣಿಸಿದೆ. ಇನ್ನೊಂದು ನ್ಯಾಚುರಲ್ ಗ್ಲೋ ಫೇಸ್ ಪೌಡರ್. ಇದು ಪಾಂಡ್ಸಿಂದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಫೇಸ್ ಪೌಡರ್ನೇ ಯೂಸ್ ಮಾಡ್ತಿರ್ಲಿಲ್ಲ, ಇವಾಗ ಇದನ್ನು ಯೂಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆ. ಇದು ಬಂದು 125 ರುಪೀಸ್ ಕೊಟ್ಟೆ ಇದಕ್ಕೆ. ಆ್ಯಂಡ್ ಇದಕ್ಕೆ 200 ರುಪೀಸ್ ಏನೋ ಸಮಥಿಂಗ್ ಕೊಟ್ಟೆ. ಚೆನ್ನಾಗಿದೆ, ಎರಡೂ ಕೂಡ ಪರವಾಗಿಲ್ಲ. ಸೊ ಇಷ್ಟು ನನ್ನ ಒಂದು ರೀಸೆಂಟ್ ಶಾಪು. ನಾನು ಮೋಸ್ಟ್ ಆಫ್ ಪ್ರಾಡಕ್ಟ್ಸ್ ಎಲ್ಲ ತರಿಸಿರೋವಂಥದ್ದು ಮೀಶೋದಲ್ಲೇ. ಸೊ ದಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಟ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್, ನನ್ನ ಹೇರ್ ಕೇರ್ ವೀಡಿಯೋಸು ಆ್ಯಂಡ್ ಹೇರ್ ಕೇರ್ ಟಿಪ್ಸ್, ದೆನ್ ಅದಾದಮೇಲೆ ಶಾಪಿಂಗ್ ವೀಡಿಯೋಸು, ಪ್ರತಿಯೊಂದೂ ವ್ಲಾಗ್ ಎಲ್ಲನೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ದಟ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ದೆನ್ ಯಾವ್ಯಾವ ಥರ ಕಂಟೆಂಟ್ ವೀಡಿಯೋಸ್ ಬೇಕು ಅಂತ ನಿಮಗೆ ಅನಿಸುತ್ತೆ ಅದನ್ನು ನನಗೆ ಕೂಡ ಹೇಳಿ, ನಾನು ಆ ಥರ ಟ್ರೈ ಮಾಡ್ತೇನೆ. So thank you so much.